ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇವತ್ತು ಪ್ರಥಮ PUCಯ ಸಾಹಿತ್ಯ ಸಂಚಲನದಲ್ಲಿ ನಾಟಕ ಭಾಗವನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ಇಲ್ಲಿ ಇರ್ತಾ ಇರುವಂಥ ಒಂದು ನಾಟಕ ಇವತ್ತು ಚಂದ್ರಶೇಖರ್ ಕಮ್ಮಾರ್ ಅವರು ಬರೆದಂಥ ಭೋಳೇಶಂಕರ್ ಅನ್ನುವಂಥ ನಾಟಕವನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ಆ ನಾಟಕದಲ್ಲಿ ಇವತ್ತು ಇಲ್ಲಿ ವ್ಯಕ್ತ ಕಡೆ ತಿಳಿಯಡಿ ಅಂತ ಅರ್ಥವನ್ನು ಕೊಡುವಂಥ ಒಂದನೇ ಒಂದು ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಹಾಗಾದರೆ ಇಲ್ಲಿ ಅರ್ಧದವರೆಗೆ ನಾವೇನು ಮಾಡಿದ್ವಿ, ಇವತ್ತು ಅಧ್ಯಯನವನ್ನು ಮಾಡಿದ್ದೇವೆ. ಯಾವ ರೀತಿಯಾಗಿ ಭಾಗವತರು ಇವತ್ತು ಕೊಡಗಿಗೆ ಈ ನಾಟಕ ಭಾಗವನ್ನು ವಿವರಿಸ್ತಾ ಹೋಗ್ತಾ ಇದ್ದಾರೆ. ಆರೋಗ್ಯ ಕೆಟ್ಟು ಹೋದಾಗ ನಾವಿವತ್ತು ನಾಟಕವನ್ನು ನೋಡಲೇಬೇಕು ಅಥವಾ ಕೇಳಲೇಬೇಕಾದಂಥದ್ದು ಅವಶ್ಯಕತೆ ಇದೆ ಅಂತನ್ನುವಂಥದ್ದನ್ನು ನಾವು ಇದನ್ನು ಕಂಡುಕೊಂಡಾಗ ತಿಳಿದುಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಅವರಿಬ್ಬರ ಒಂದು ಸಂಭಾಷಣೆಯನ್ನು ನಾವು ಇಲ್ಲಿವರೆಗೆ ನೋಡಿದ್ದೀವಿ. ಹಾಗಾದರೆ ಕೊಡಗಿ ಯಾವ ರೀತಿಯಾಗಿ ಹೇಳ್ತದ, ಭಾಗವತರು ಏನು ಹೇಳ್ತಾರಲ್ಲ ಅದಕ್ಕೆ ಕೊಡಗಿ ಪ್ರತಿಯಾಗಿ ಹೇಳ್ತದ. ಒಂದು ಊರಾಗ ಅಂದ್ರೆ ಒಂದಾನೊಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅಥವಾ ಒಬ್ಬ ರಾಜನಿದ್ದ, ಒಬ್ಬ ಮುದುಕಿ ಇದ್ದು, ಒಬ್ಬ ರಸ ಇದ್ದ ಅಂತ ನಾವೇನು ಮಾಡ್ತೀವಿ, ನಾಟಕವನ್ನು ಈ ರೀತಿಯಾಗಿ ಪ್ರಾರಂಭ ಮಾಡ್ತೇವೆ. ಅದೇ ರೀತಿಯಾಗಿ ಇವತ್ತೇನು ಮಾಡಿದರು ಅಂತಂದ್ರೆ ಭಾಗವತರು ಏನು ಮಾಡಿದರು, ಕೊಡಗಿಯನ್ನು ಕೇಳಿದರು. ಹಾಗಾದರೆ ಯಾವ ಕಥೆ ಏನು ಹೇಳೋದಪ್ಪ ಅಂತಂದಾಗ ನಮ್ಮ ಕಥಾನಾಯಕರಾದಂಥ ಇವತ್ತು ಭೋಳೇಶಂಕರ ಅಂತನ್ನುವಂಥ ಅದನ ಅವನನ್ನು ಕುರಿತು ನಾವೇನು ಮಾಡೋಣ, ಇವತ್ತು ನೋಡೋಣ ಅಂಥೇಳಿ ಇವತ್ತೇನು ಮಾಡ್ತಾನೆ ಅಂತ ಕೊಡಗಿ ಭಾಗವತರಿಗೆ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಭೋಳೇಶಂಕರ ಇಲ್ಲಿ ಯಾವ ರೀತಿಯಾಗಿ ತನ್ನ ಒಂದು ಸಂಭಾಷಣೆಯನ್ನು ಇಡ್ತಾನೆ. ಹಾಗಾದ್ರೆ ಹೇಳಿದವ, ಯಾಕಪ್ಪ ಸಂಶಯ ಬರಬೇಕು, ಯಾಕೆ ನಾವು ಸಂಶಯ ಪಟ್ಕೋಬೇಕು, ನೀವು ಓದೋದು ಎನಿಸೋದು ಯಾವುದಕ್ಕಾಗಿ? ನಾವಿವತ್ತು ಓದು ಬರಹವನ್ನು ಮಾಡ್ತೀವಲ್ಲ, ಲೆಕ್ಕವನ್ನು ಎನಿಸ್ತೇವಲ್ಲ, ಅದು ಯಾವುದಕ್ಕೋಸ್ಕರವಾಗಿ, ಯಾವುದಕ್ಕಾಗಿ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ವ್ಯಕ್ತವಾಗ್ತದೆ. ಸಮಾಜದಲ್ಲಿ ನಾವೆಲ್ಲ ಚೆನ್ನಾಗಿ ಬದುಕಬೇಕು ಅಂತ. ನೋಡ್ರಿ, ನಾವಿವತ್ತು ಇಲ್ಲಿ ಚೆನ್ನಾಗಿ ಬದುಕಬೇಕು ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ನಾವೆಲ್ಲ ಓದಾಕತ್ತೇವ. ಓದೋದ್ರ ಒಂದು ಉದ್ದೇಶ ಏನು? ಇವತ್ತು ನಾನೊಬ್ಬ ಸುಶಿಕ್ಷಿತನಾದಂಥ ಮನುಷ್ಯ ಆಗಬೇಕು, ಒಳ್ಳೆಯ ಒಬ್ಬ ನಾಗರಿಕನಾಗಬೇಕು, ಶ್ರಮವನ್ನು ಪಟ್ಟು ದುಡಿಮೆಯನ್ನು ಮಾಡಬೇಕು ಅನ್ನುವಂಥ ಒಂದು ನೆಲೆಯನ್ನೇ ಇಟ್ಟುಕೊಂಡು ಇವತ್ತು ಈ ರೀತಿಯಾಗಿ ಅದು ಹೇಳ್ತಾ ಇದೆ. ಹಾಗಾದರೆ ಚೆನ್ನಾಗಿ ನೋಡ್ರಿ, ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ನಾವು ಈ ರೀತಿಯಾಗಿ ಶ್ರಮ ಪಡಾಕತ್ತೇವ. ಚೆನ್ನಾಗಿ ಬದುಕಿದ್ರಾಯ್ತು, ಸಂಶಯ ಯಾಕೆ ಬರ್ತದೆ? ನಾವು ಯಾವಾಗಲೂ ಚೆನ್ನಾಗಿ ಬದುಕಿಬಿಟ್ಟಿವಿ ಅಂತಂದ್ರೆ ನಾವು ಎದಕ್ಕೆ ಸಂಶಯ ಪಟ್ಕೊಳ್ಳೋದು? ಇನ್ನೊಬ್ಬರ ಬಗ್ಗೆ ಸಂಶಯ ಪಟ್ಕೊಳ್ಬಾರ್ದು, ನಮ್ಮ ಬಗ್ಗೆ ನಾವು ಸಂಶಯವನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂಥದ್ದನ್ನು ಭೋಳೇಶಂಕರಲ್ಲಿ ವ್ಯಕ್ತಪಡಿಸ್ತದೆ. ಅದೇ ರೀತಿಯಾಗಿ ಇಲ್ಲಿ ಸಂಶಯ ಯಾಕೆ ಬರಬೇಕಪ್ಪ? ನೀವು ಹೀಗೆ ಮಾತಾಡ್ತಾ ಇರಿ, ನಾನೊಂದು ಹಾಡನ್ನು ಹೇಳ್ತೀನಿ, ನೀವು ಹೀಗೆ ಮಾತಾಡ್ತಾ ಇರಿ, ನಾನೊಂದು ಹಾಡನ್ನು ಹಾಡ್ತೀನಿ ಅಂತ. ಯಾಕಂದರೆ ಹೊಲದಲ್ಲಿರುವಾಗ ಹಾಡದೆ ಇರೋಕ್ಕಾಗಲ್ಲ. ಭೋಳೇಶಂಕರ ಹೇಳ್ತಾರೆ, ನಾವು ಹೊಲವನ್ನು ಉಳುಮೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ಹಾಡನ್ನು ಹಾಡ್ತೇವೆ. ನೋಡ್ರಿ, ಮೊದಲಿನ ಕಾಲದಲ್ಲಿ ಏನಿತ್ತು ಅಂತಂದ್ರೆ ನಾವು ಒಕ್ಕಲವನ್ನು ಹೋಗ್ತಾ ಇದ್ರೆ ಅಂದ್ರೆ ರೈತಾಪಿ ಚೆನ್ನಾಗ ಇವತ್ತೇನು ಮಾಡ್ತಾ ಇದ್ರಿ, ತಮ್ಮ ಕಾಳುಗಳನ್ನು ಬೆಳೆದಂಥ ಕಾಳುಗಳನ್ನು ಒಕ್ಕಲು ಮಾಡಬೇಕಾದ್ರೆ ಅಂದ್ರೆ ಒಕ್ಕಬೇಕಾದ್ರೆ ಆ ಕಾಳುಗಳನ್ನು ತೆಗಿಬೇಕಾದ್ರೆ ಏನು ಮಾಡ್ತಾಯಿದ್ರು, ಹಂತಿಗಳನ್ನು ಕಟ್ಟಿ ಹಾಡನ್ನು ಹಾಡ್ತಾಯಿದ್ರು. ಆದರೆ ಇವತ್ತೇನಾಗಿದೆ, ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇವತ್ತು ಮುಂದುವರಿತಾ ಇದೆ. ಆ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ರೀತಿಯಾಗಿ ಮುಂದುವರೆಯಾಗತ್ತಲ್ರಿ, ಆ ರೀತಿಯಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ದುರಂತದ ಅಂಚಿಗೆ ಹೋಗ್ತಾ ಇದ್ದೀವಿ. ಅದೊಂದು ಕಡೆಗೆ ಇರಲಿ, ಇವತ್ತು ನಾವು ಹಂತಿ ಹಾಡುಗಳನ್ನು, ಗರತಿ ಹಾಡುಗಳನ್ನು, ಸೋಪಾನ ಪದಗಳನ್ನು ಇವನ್ನೆಲ್ಲ ಬಿಟ್ಟಿದ್ದೀವಿ. ಅದಕ್ಕಾಗಿ ಇವತ್ತೇನು ಮಾಡಿದವ ಭೋಳೇಶಂಕರ ಮತ್ತೊಮ್ಮೆ ನಮ್ಮೆಲ್ಲರಿಗೂ ನೆನಪಿಸ್ಕೊಡ್ತಾ ಇದ್ದಾನೆ. ಹೊಲವನ್ನು ಉಳಬೇಕಾದ್ರೆ, ಉಳುಮೆಯನ್ನು ಮಾಡಬೇಕಾದ್ರೆ, ಹೊಲ ಅಂತಂದ್ರೆ ಏನ್ರಿ, ಇವತ್ತು ನಮ್ಗೆ ಅನ್ನವನ್ನು ಕೊಡ್ತಾ ಇರುವಂಥ ಒಂದು ಭೂಮಿ ತಾಯಿ. ಅದಕ್ಕೆ ಅವ ಏನು ಮಾಡ್ತಾನೆ, ಶ್ರಮಪಟ್ಟು ದುಡಿಮೆಯನ್ನು ಮಾಡ್ತಾನೆ. ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ದುಡಿಮೆಯನ್ನು ಮಾಡ್ತಾ ಇರುವಂಥ ಈತ ಹೊಲದಲ್ಲಿರುವಾಗ ನಾವು ಒಂದಿಷ್ಟು ಹಾಡನ್ನು ಹಾಡಬೇಕು ಅಂತ ಹೇಳ್ತಾನೆ. ಆಗ ಯಾವ ಹಾಡನ್ನು ಹಾಡ್ತಾನ? ಈ ಕಾಡು ನದಿ ಮಣ್ಣು ದೇವರ ಕಾಯ. ನೋಡ್ರಿ, ಈ ಕಾಡು ನದಿ ಮಣ್ಣು ದೇವರ ಕಾಯ. ಕಾಯ ಅಂತಂದ್ರೆ ಏನು? ಕಾಯ ಅಂತಂದ್ರಿ ಶರೀರ, ದೇಹ ಅಂತ ಅರ್ಥ ಆಗುತ್ತೆ. ಯಾವ ಕಾಯ? ಈ ಕಾಡು ನದಿ ಮಣ್ಣು ದೇವರ ಕಾಯ ಅಂದ್ರೆ ಇದೆಲ್ಲ ನಮಗೇನು, ಇವತ್ತು ದೇವರು ಕೊಟ್ಟದ್ದು. ದೇವರು ಕೊಟ್ಟಾನ. ಏನು ಕೊಡ್ತಾನ ದೇವರು? ನಿಸರ್ಗ.
ನಿಸರ್ಗವನ್ನು ಕೊಟ್ಟನ ಅಥವಾ ಪ್ರಕೃತಿ ಅಂತ ಪ್ರಕೃತಿಯನ್ನು ಕೊಟ್ಟಿದ್ದಾನೆ. ಹೌದಾ? ನದಿ, ಈ ಕಾಡು, ಈ ನದಿ, ಈ ನೀರು, ಈ ಮಣ್ಣು ಎಲ್ಲವೂ ಕೂಡ ನಮಗೆ ದೇವರು ಕರುಣಿಸಿದಂತ ಪ್ರಸಾದ. ಏನೆಂದು ಹಾಡಲಿ ಈ ದೇವರ ಮಾಯ. ನೋಡ್ರಿ, ದೇವರ ಒಂದು ಈ ಮಾಯೆಯನ್ನ ನಾನೇನಂತ ಹಾಡಿಕೊಳ್ಳಲಿ. ಅದಕ್ಕಾಗಿ ಹೇಳ್ತಾನೆ, ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ. ನೋಡ್ರಿ, ಹೊಳೆಯುವ ನೀರಿನ ತೆರೆಗಳ ನಗಿಸುತ್ತ ನೀರು ಹೊಳಿತಾ ಇದೆ, ಸೂರ್ಯನ ಪ್ರಕಾಶ ಬೀಳ್ತಾ ಇದೆ. ಇವತ್ತು ಅದು ಪ್ರಕೃತಿಯ ಮಧ್ಯದಲ್ಲಿ ನಲಿದಾಡ್ತಾ ಇದೆ, ನಗಿಸ್ತಾ ಇದೆ. ಕಿರಣವ ಹೆಣೆಯುವ ಸೂರ್ಯನಿಗೆ ನೋಡಿ, ಸೂರ್ಯನ ಪ್ರಕಾಶ ಪ್ರತಿಬಿಂಬ ಬೆಳಗಿನ ಜಾವದಲ್ಲಿ ಏನ್ ಮಾಡ್ತದ, ನದಿಯ ನೀರಿನ ಮೇಲೆ ಇವತ್ತು ಬೀಳ್ತಾ ಹೋಗ್ತದ. ಅದೇ ರೀತಿಯಾಗಿ ಇವತ್ತೇನಾಗ್ತದೆ, ಅಲ್ಲಿ ಆ ತೆರೆಗಳು ನಳನಳಿಸ್ತಾ ಇದ್ದಾವ, ಮಿಂಚಿನ ಹಾಗೆ ನಮಗ ಬೆಳಗಿನ ಜಾವದಲ್ಲಿ ಕಾಣಿಸ್ತಾ ಇದ್ದಾವ. ಏನೆಂದಲೇ ಶಿವನೇ, ಏನೆಂದಲೇ ಇವತ್ತ ಈ ದೇಹ, ಈ ಜೊತೆಗೆ ಈ ಪ್ರಕೃತಿ, ಈ ಬದುಕು ಎಲ್ಲವೂ ಕೂಡ ಇವತ್ತು ದೇವನೇ ಕೊಟ್ಟದ್ದು ಅಂತ ಹೇಳ್ತಾನೆ. ಚಿಮ್ಮುವ ಹೂವಿನ ಘಮ್ಮನ ವಾಸನೆ. ನೋಡ್ರಿ, ಚಿಮ್ಮುವ ಹೂವಿನ ಘಮ್ಮನ ವಾಸನೆ. ಸುಮ್ಮನೆ ಸಡಗರ ಏಕೆನ್ನಲೆ. ಸುಮ್ಮನೆ ಈ ಸಡಗರೆಲ್ಲ ಯಾಕಂದ್ರೆ ನಾನು ಏನೆನ್ನಲೆ ಶಿವನೇ. ಅದಕ್ಕೆ ಹೇಳ್ತಾನೆ, ಚಿಮ್ಮುವ ಹೂವಿನ ಘಮ್ಮನ ವಾಸನೆ ಅಂತಂದ್ರೆ ಪ್ರಕೃತಿ ಮಧ್ಯದಲ್ಲಿ ಇವತ್ತು ಸುಗಮವಾದಂಥ ಇವತ್ತು ವಾಸನೆಯನ್ನು ನಾವು ಗ್ರಹಿಸಿಕೊಳ್ತಾ ಇದ್ದೇವೆ. ಎಂಥ ವಾಸನೆ ಅಂತಂದ್ರೆ ಇಲ್ಲಿ ಗಮನಿಸುವಂಥ ಒಂದು ವಾಸನೆ, ಸಡಗರ ಸಂಭ್ರಮಗಳನ್ನು ಇವತ್ತು ಪ್ರಕೃತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ, ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂದು ಹೆಸರ ಕರೆಯುವೇನೆ. ಸುಡುಗಾಡದ ನಡುವದಲ್ಲಿ ಕೂಡ ಇವತ್ತು ಒಂದು ಹೂವನ್ನು ಬಿಡ್ತದ, ಒಂದು ಮುಳ್ಳು. ನೋಡ್ರಿ, ಹೂ ಬಿಡುವಂತ ಒಂದು ಮುಳ್ಳಿಗೆ ಅಂದ್ರೆ ಇವತ್ತು ಗುಲಾಬಿಗೆ ಕೂಡ ಏನಿರ್ತಾವೆ, ಮುಳ್ಳುಗಳಿರ್ತಾವ. ಅದನ್ನು ನಾವು ಸುಂದರವಾಗಿ ಐತಿ ಅಂತ ಹೇಳಿ ಅದನ್ನು ಮುರಿಯಾಕೋದು ಅಂತಂದ್ರೆ ಕೈಗೆ ಮುಳ್ಳುಗಳನ್ನು ಚುಚ್ಚಿಸ್ಕೋತೇವ. ಅದಕ್ಕಾಗಿ ಹೇಳಿದ್ರು, ಸುಡುಗಾಡ ನಡುವಲ್ಲಿ, ಸುಡುಗಾಡದೊಳಗೂ ಕೂಡ ಇವತ್ತ ಹೂ ಬಿಡುವ ಆ ಮುಳ್ಳಿಗೆ ಏನಂತ ಹೆಸರನ್ನ ಕೊಡ್ಲಿ ನಾನು. ಇವತ್ತ ಈ ಪ್ರಕೃತಿ ಸೃಷ್ಟಿ ಮಾಡಿದಂಥದ್ದಕ್ಕೆ ಏನಂತ ಹೇಳಿದ್ರು ಕೂಡ ಸಾಲಲಾರದು. ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ ಬದುಕು ಒಂದು ಕಡೆಗೆ ಖುಷಿಯಾಗಿದೆ, ಆದರೆ ಜನ ಇಲ್ಲಿ ಏನಾಗ್ಯಾರ ಅಂತಂದ್ರೆ ಕುರುಡರಾಗಿದ್ದಾರೆ. ಕಿಲುಕಿದ ಮನಸ್ಸಿಗೆ ಏನೇನಲ್ಲೇ ಅಂದ್ರೆ ನಾವು ಇವತ್ತೇನಾಗಿವ್ರಿ, ಆಶೆ ದುರಾಸೆಗಳ ದುರ್ಮುನಿಗಳಾಗ್ಬಿಟ್ಟೇವ. ಆ ಆಶೆಗಳನ್ನು ನಾವು ತೆಗೆದೋಗಿಬೇಕಾಗಿದೆ. ನಮಗೇನಾಗೈತಿ ಅಂದ್ರೆ ಕಿಲುಬು ಹತ್ತೈತಿ. ಕಿಲುಬು ಅಂತಂದ್ರೆ ಇವತ್ತು ಹಿತ್ತಾಳೆ ಪಿಂಗಾಣಿ ಇರ್ತಾವಲ್ರಿ ಬಟ್ಟಲುಗಳು ನಮ್ಮ ಮನೆಯಲ್ಲಿ, ಅವುಗಳಿಗೆ ಏನಾಗಿರ್ತಾವ ಅಂದ್ರೆ ಕಿಲುಬು ಹತ್ತಿರ್ತದೆ. ಕಿಲುಬು ಹತ್ತಿರ್ತದೆ. ನಾವು ಅದನ್ನ ಮತ್ತೊಮ್ಮೆ ತೊಳಿಬೇಕಾದ್ರೆ ಇವತ್ತು ಆ ತೊಳೆಯೋರ ಕಡೆಗೆ ಕೊಟ್ಟಾಗ ಅವು ಏನಕ್ಕೂ ಸ್ವಚ್ಛ ಆಗ್ತಾವ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಬದುಕಿಗೆ ಇವತ್ತು ಖುಷಿಯನ್ನು ಕೊಡ್ತಾ ಇರುವಂಥದ್ದು. ಒಂದಿಷ್ಟು ಜನರ ಕಣ್ಣುಗಳು ಏನಾಗ್ಬಿಟ್ಟವ, ಕುರುಡಾಗಿರುವಂಥ ಜನರನ್ನ ನಾವು ನೋಡಾತೇವ, ಕಿಲುಬು ಹತ್ತಿರುವಂಥ ಜನರನ್ನ ನೋಡಾಕತ್ತೇವ. ಅಂದ್ರೆ ಮನಸ್ಸುಗಳು ಖಿನ್ನತೆಯಿಂದ ಕೂಡಿದಂಥದ್ದು. ಸೈತಾನನ ಒಕ್ಕಲಾಗಿ ಕೆಟ್ಟ ಆಶೆಗಳ ಬಿದ್ದಿ ನರಕವನ್ನ ಬೆಳೆಯುವವರೆಗೆ ಏನೆನ್ನಲೇ. ನೋಡ್ರಿ, ಸೈತಾನ 3 ಪಿಶಾಚಿಗಳನ್ನ ಏನು ಭೂಲೋಕಕ್ಕೆ ಕಳಿಸಲ್ಲ ಸೈತಾನ, ಆ ಸೈತಾನನನ್ನ ಇವತ್ತು ಒಕ್ಕಲಾಗಿಟ್ಕೊಂಡು ಆತನ ಒಂದು ಕೆಟ್ಟ ಆಸೆಗಳಿಗೆ, ನೋಡ್ರಿ, ಆ ಕೆಟ್ಟ ಆಸೆಗಳನ್ನ ಬಿತ್ತಿ, ಆ ಕೆಟ್ಟ ಆಸೆಯ ಒಂದು ದುರಾಸೆಯ ಒಂದು ಬೀಜವನ್ನ ಸೈತಾನಿಗೆ ಬಿತ್ತಿ ಬಿಟ್ಟಾನ. ಆ ನರಕವನ್ನು ಬೆಳೆಯುವವರಿಗೆ ಏನೆನ್ನಲಿ. ನರಕವನ್ನು ಬೆಳೆಯಾಕತ್ತಾರಲ್ಲ ಈ ಸಮಾಜದೊಳಗ, ಅಂತವ್ರಿಗೆ ನಾ ಏನಂತ ಹೇಳಿ ಅಂತ ಹೇಳ್ತಾರೆ. ಕಷ್ಟ ಸಾವಿರವಿರಲಿ, ದುಃಖ ಸಾವಿರವಿರಲಿ. ನೋಡ್ರಿ, ಕಷ್ಟ ನಮಗೆ 1000 ಇರಲಿ, ದುಃಖ 1000 ಇರಲಿ, ಈ ಬದುಕು ನನಗಿರಲಿ ಶಿವದೇವರೇ. ಬದುಕಿನಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ, ಏನೇ ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಪ್ರಯತ್ನ ನಮ್ಮದಾಗಿರ್ಬೇಕು. ನಾವು ಯಾವಾಗಲೂ ಕೂಡ ಏನಾಗಿರ್ಬೇಕು, ಭೋಳೇಶಂಕರನ ಹಾಗೆ ಪ್ರಾಮಾಣಿಕರಾಗಿರ್ಬೇಕು, ಶ್ರದ್ಧೆಯಿಂದ ದುಡಿಯುವಂಥವರಾಗಿರ್ಬೇಕು ಅನ್ನುವಂಥ ಒಂದು ಮೂಲ ಶೆಲೆಯನ್ನು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಭೋಳೇಶಂಕರ ಅನ್ನುವಂಥ ನಾಟಕದಿಂದ ನಾವು ಕಲಿಬೇಕಾಗಿದೆ. ಇವತ್ತು ಅದೆಲ್ಲೋ ಒಂದು ಕಡೆಗೆ ಜಾರಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಏನು ಮಾಡಿದ್ರು, ಚಂದ್ರಶೇಖರ್ ಕಂಬಾರ್ ಅವರು ಅಲ್ಲಿ ನಮ್ಗೆ ತೆರೆದು ತೋರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1000 ಮುಳ್ಳಿರಲಿ, ಆದರೂ ಕೂಡ ಅದರಲ್ಲಿ ಏನಿರಲಿ, ಒಂದಾದರೂ ಹೂವು ಅರಳಿರಲಿ ಶಿವನೇ. ಎಲ್ಲರೂ ಇವತ್ತು ಕೆಟ್ಟವರೇ ಇರೋದಿಲ್ಲ ಸಮಾಜದಲ್ಲಿ. ಎಲ್ಲರೂ ಕೆಟ್ಟವರೇ ಅಂತಂದ್ರೆ ಏನಾಗ್ತದ್ರಿ, ಸಮಾಜ ನಡೆಯೋದು ಬಹಳ ಕಷ್ಟ ಆಗ್ತದ. ಇವತ್ತು ಒಂದು ಕಡೆಗೆ ನಾವು ನೋಡಿದಾಗ ಇಲ್ಲಿ ಬದುಕು ಅನ್ನುವುದು ಕಷ್ಟ ಮತ್ತು ಸುಖಗಳ ಸಮ್ಮಿಳಿತವಾಗಿರ್ತದ. ಇನ್ನೊಂದು ಕಡೆಗೆ ನೋಡಿದಾಗ ಒಳ್ಳೆಯ ಜನರು ಅಂದರೆ ಇವತ್ತು ಕೆಟ್ಟ ಜನರು ಕೂಡ ಇರ್ತಾರೆ ಅನ್ನೋದನ್ನು ನಾವು ಇವತ್ತು ಅಧ್ಯಯನ ಮಾಡ್ತೇವೆ. ಅದಕ್ಕೆ ಹೇಳಿದ್ರು 1000 ಮುಳ್ಳಿರಲಿ, 1000 ಮುಳ್ಳುಗಳಿರಲಿ, ಆದ್ರೆ ಆ 1000 ಮುಳ್ಳುಗಳಲ್ಲಿ ಇವತ್ತು
ಒಂದಾದರೂ ಕೂಡ ಹೂ ಇರಲಿ. ಒಂದು ಹೂ ಇತ್ತು ಅಂತಂದ್ರೆ ಆ 1000 ಮುಳ್ಳುಗಳ ನಡುವೆ ಒಂದು ಹೂ ಇತ್ತು ಅಂತಂದ್ರೆ ಆ ಹೂವಿಗೆ ಎಷ್ಟು ಪ್ರತಿಷ್ಠೆ ಅಂತ ಬರ್ತದೆ, ಅದು ತನ್ನ ಶ್ರೇಷ್ಠತೆಯನ್ನು ಬೀರ್ತದೆ. ಅದಕ್ಕಾಗಿ ಶಿವದೇವನೇ ನೀನೇ ನಮ್ಮನ್ನು ಕಾಪಾಡುವಂತಹ, ದೇವರ ರಕ್ಷಣೆ ಇಲ್ಲದೆ ನಾವು ಯಾರು ಇಲ್ಲ ಅಂತನ್ನುವಂಥ ಮಾತನಲ್ಲಿ ಬೋಳೇಶಂಕರ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಾಡು ನಡೆಯುತ್ತಿರುವಾಗ ಒಂದು ಕಡೆಗೆ ಸರ್ದಾರ್ ಸೋಮಣ್ಣ, ಸಾವುಕಾರ ಕಾಮಣ್ಣ ಇಬ್ಬರು ತಮ್ಮ ಹೆಂಡತಿರ ಜೊತೆಗೆ ಬಂದು ಹೊಲದಲ್ಲಿ ಕೆಲಸ ಮಾಡುವಂಥವ್ರಾಗ್ತಾರೆ. ಬೋಳೇಶಂಕರನಂತ ಸಂತೋಷ ಅವ್ರಿಗಿರಲಿಲ್ಲ. ನೋಡ್ರಿ, ಹೊಲದಲ್ಲಿ ನಾನು ಯಾವುದೇ ಕೆಲಸ ಮಾಡಲಿ ಆ ಕೆಲಸ ನನಗೆ ಖುಷಿಯನ್ನು ಕೊಡಬೇಕು, ಸಂತೋಷವನ್ನು ಕೊಡಬೇಕು. ಯಾವುದನ್ನು ನಾವು ಮಾಡಬೇಕಾದ್ರೆ ಅಲ್ಲಿ ನಮಗೇನು ಬೇಕು ಅಂತಂದ್ರೆ ಪ್ರಥಮದಲ್ಲಿ ಅದರ ಮೇಲೆ ಒಲುಮೆ ಬೇಕು. ಒಲುಮೆ ಅಂತಂದ್ರೆ ಪ್ರೀತಿ ಬೇಕು. ಆ ಒಲುಮೆ ಗಣ್ಣುಗಳು ನಮಗಿದ್ದಾಗ ಮಾತ್ರ ನಾವು ಇವತ್ತು ಏನು ಕೆಲಸವನ್ನು ಮಾಡ್ತೇವೆ ಅಲ್ಲದು ಸಾರ್ಥಕತೆಯನ್ನು ಪಡೆದುಕೊಳ್ತದೆ. ಅದೇ ರೀತಿಯಾಗಿ ಅವರಿಬ್ಬರು ಸಾವುಕಾರ ಮತ್ತು ಸರ್ದಾರನ ಹೆಂಡತಿ ಮತ್ತು ಆತನ ಹೆಂಡತಿಗಳು ಇವತ್ತು 4 ಜನ ಏನು ಮಾಡ್ತಾರೆ, ಹೊಲದಲ್ಲಿ ಕೆಲಸವನ್ನು ಮಾಡೋದಕ್ಕಾಗಿ ಬರ್ತಾರೆ. ಅವರಿಗೆ ಅದರಲ್ಲಿ ಸಂತೋಷ ಇರಲಿಲ್ಲ. ಯಾರಷ್ಟು ಬೋಳೇಶಂಕರನಷ್ಟು ಸಂತೋಷ ಅವ್ರಿಗಿರಲಿಲ್ಲ. ಒತ್ತಾಯಕ್ಕಾಗಿನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋರಂತೆ ಕಾಣ್ತಾ ಇದ್ದವರು. ಹಾಡು ಮುಗಿದಾಗ ಜೋರಾದಂಥ ಒಂದು ಬಿರುಗಾಳಿ ಬೀಸ್ತದ ಬೋಳೇಶಂಕರ. ಆ ಬೋಳೇಶಂಕರನ ದನ ಮುಂದೆ ಸಾಗ್ತಾ ಇದ್ವು. ಹಾಗೆ ಮುಂದೆ ಸಾಗದೆ ಏನು ಮಾಡ್ತಾವ, ಜೋರಾದಂಥ ಒಂದು ಗಾಳಿಗೆ ಅಲ್ಲೇ ಹೋಗ್ತಾ ಇರುವಲ್ಲೇ ನಿಂತ್ಕೊಂಡ್ಬಿಡ್ತಾವ. ಆ ಬೋಳೇಶಂಕರಿಗೆ ಅನಿಸ್ತದ ಮರದೆಲೆ ಬಿಡುತ್ತಿದೆ, ಮರದ ಎಲೆಗಳು ಬಾಡಿ ಹೋಗ್ತಾ ಇದ್ದಾವ. ಒಂದು ಕಡೆಗೆ ಯಾರದೋ ನಿಟ್ಟುಸಿರಿನ ಗಾಳಿ, ಯಾರೋ ಜೋರಾದಂಥ ಒಂದು ನಿಟ್ಟುಸಿರನ್ನು ಬಿಟ್ಟ ಹಾಗೆ ಮೋಡ ಉರಿಯುತ್ತಿರುವ ಹಾಗೆ ಕಾಣುತ್ತಿದೆ. ಮೋಡ ಕೆಂಪಾದಂಥ ಉರಿಯಿಂದ ಕೂಡಿದಂಥದ್ದಾಗಿದೆ. ಯಾಕಿದ್ದಿದ್ದು, ಯಾಕಾಗಿರ್ಬೋದಿದು ಅಂತ. ಆಗ ಸರ್ದಾರನ ಹೆಂಡತಿ ಹೇಳ್ತಾಳೆ, ರೀ ನನ್ನನ್ನು ಕರೆದ್ರ ಅಂತ ಗಂಡ ನನ್ನ ಕೇಳ್ತಾಳೆ. ಅವಾಗ ಸರ್ದಾರ ಹೇಳ್ತಾನೆ, ನಾನು ಅದನ್ನೇ ಕೇಳೋಣ ಅಂತಿದ್ದೆ, ನೀ ನನ್ನನ್ನು ಕರೀಲಿಲ್ವೇ? ಪ್ರತಿಯಾಗಿ ಹೆಂಡತಿಗೆ ಪ್ರಶ್ನೆಯನ್ನು ಹಾಕಿದವ. ಯಾರೋ ನಮ್ಮನ್ನು ಕರೆದ ಹಾಗೆ ಕೇಳ್ತಾ ಇದೆ, ನೀ ನನ್ನನ್ನು ಕರೆದೇನ, ನಾನು ನಿನ್ನನ್ನು ಕರೆದೇನ ಅಂತ ಒಬ್ರಿಗೊಬ್ರು ಇವತ್ತ ವಾದ ಸಂವಾದಗಳನ್ನು ಪ್ರಾರಂಭ ಮಾಡಿದ್ರು, ಕೇಳ್ತಾ ಇದ್ರು. ಆಗ ಸರ್ದಾರನ ಹೆಂಡತಿ ಹೇಳ್ತಾರೆ, ರೀ ಒಂದು ಕೆಲಸ ಮಾಡ್ತೀರಾ? ಒಂದಲ್ಲ 10 ಕೆಲಸ ಮಾಡ್ತಿರ್ತಾರೆ ಅವ್ರು. ಹೆಣ್ಣು ಹೇಳಿದ್ರಂತ. ಈಗ ರೀ ಒಂದು ಕೆಲಸ ಮಾಡ್ತೀರಾ ಅಂತ ಹೇಳ್ತಾರೆ. ಅವಾಗ ಸರ್ದಾರ ಏನದು ಕೆಲಸ ಅಂತ ಹೇಳ್ತೀವಿ. ಸರ್ದಾರ ಹೇಳ್ತಾಳೆ, ಅಗೋ ಅಲ್ಲಿದೆಯಲ್ಲ, ಅಗೋ ಅಲ್ಲಿ ದೂರದಲ್ಲಿದೆಯಲ್ಲ ಎತ್ತರವಾದ ಬೆಟ್ಟ. ನೋಡ್ರಿ, ಎತ್ತರವಾದಂಥ ಒಂದು ಬೆಟ್ಟ ಇದೆ. ಅದರ ನೆತ್ತಿ ಮೇಲಿಂದ ಕೆಳಕ್ಕೆ ನೀವು ನೆಗೆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನೋಡೋದಕ್ಕೆ ಅಂದಕ್ಕೆ. ನೆಗದು ಬಿದ್ದಿಂದ ನಾವೇನಕ್ಕೆ ಅನ್ನುವಂಥ ಪರಿಸ್ಥಿತಿ ಏನಿಲ್ರಿ ಆ ಸರ್ದಾರನ ಹೆಂಡತಿಗೆ ಗೊತ್ತಿಲ್ಲ. ಅದಕ್ಕಾಗಿ ಏನು ಮಾಡ್ತಾಳಕ್ಕೆ, ನಾವು ನೆಗೆದು ಬಿಡಬೇಕು ಅನ್ನುವಂಥ ಆಸೆ ಆಗ್ತಾ ಇದೆ, ಈಗ ಮಾಡೋನೇನ್ರಿ ಅಂತ ತನ್ನ ಗಂಡನನ್ನು ಕೇಳ್ತಾಳೆ. ಆಗ ಸರ್ದಾರ ಹೇಳ್ತಾನೆ, ಏನೇ ನಿನ್ನ ಮೈಯಲ್ಲಿ ಹುಷಾರಿದೆ ತಾನೇ? ನೀವು ಹುಷಾರಾಗಿದೆಯೋ ಇಲ್ಲೋ? ಹಿಂಗ್ಯಾಕೆ ಯೋಚನೆ ಬಂದು ನಿನಗೆ? ಅಲ್ಲಿ ಬಿದ್ದರೆ ಏನಾಗ್ತದೆ ಅನ್ನೋದು ಗೊತ್ತೈತೆ ನಿನಗೆ ಅಂತ ವಿಚಾರ ಮಾಡಿದೆ. ಆಗ ಸರ್ದಾರನೇ ಹೇಳ್ತಿರ್ತಾಳೆ, ಬೇಗ ಹೋಗ್ರಿ, ನಡೀರಿ, ಅಂದರೆ ಇಲ್ಲಿದ್ರೆ ನಾನೇ ನೆಗಿತೀನಿ ಅಷ್ಟೇ, ನಡೀರಿ ಬೇಗ ಹೋಗೋಣ. ನೀವು ಬರಲಿಲ್ಲ ಅಂತಂದ್ರೆ ನಾನು ಹೋಗಿ ಅಲ್ಲಿಂದ ನೆಗೆದು ಬಿದ್ದುಬಿಡ್ತೀನಿ ಅಂತ ಹೇಳಿದ್ವಿ. ಆಗ ಸರ್ದಾರ ಹೇಳಿದ, ಬೇಕಾದರೆ ನಾವಿಬ್ರು ಹೋಗೋಣ, ಇಬ್ರು ಹೋಗಿ ನೆಗೆದು ಬಿಡೋದು. ಅಂದ್ರೆ ನೆಗೆಯೋದು ಅಂತಂದ್ರೆ ಮೇಲಿನಿಂದ ಕೆಳಗೆ ಜಿಗಿಯೋದು. ನಾವಿಬ್ರು ಹೋಗಿ ನೆಗೆಯೋಣ. ಅದಕ್ಕೇನಂತೆ, ಆದರೆ ಅದಕ್ಕೂ ಈ ಪರಿ ಆಸೆ ಆಗ್ಬಿಡ್ತಾ ಇದೆ ಇಬ್ಬರಿಗೂ. ನೋಡ್ರಿ, ಅವ್ರ ಗಂಡ ಹೆಂಡ್ರಿ ಇಬ್ಬರಿಗೆ, ಸರ್ದಾರನಿಗೆ ಮತ್ತು ಸರ್ದಾರನ ಹೆಂಡತಿಗೆ ಮೇಲಿನಿಂದ ಜಿಗಿಬೇಕು ಅಂತ ಆಸೆ ಆಗ್ತಾ ಇತ್ತು. ಇದೆಲ್ಲ ಎದರ ಪರಿಣಾಮ ಅನ್ನೋದನ್ನು ಹೇಳ್ತೀನಿ. ಒಂದು ಮಾತು, ತಮ್ಮನನ್ನು ಕೇಳೋಣ ಇರು ಅಂದ್ರೆ ಆತನ ತಮ್ಮನನ್ನು ಕೇಳೋನಿರು ಅಂತ ಏನು ಮಾಡಿದ ಸರ್ದಾರ. ಸಾವುಕಾರ ಕಾಮನನ್ನು ಕೇಳ್ತಾರೆ. ಇಬ್ಬರು ಆಗಲೇ ಬೆಟ್ಟದ ಕಡೆ ಅವಕ್ಕಾಗಿ ನೋಡ್ತಿರು. ಸಾವುಕಾರನ ಅವನ ಹೆಂಡತಿ ಕೂಡ ಹತ್ತಿರ ಹೋಗುವ. ಸಾವುಕಾರನ ಮತ್ತು ಆತನ ಹೆಂಡತಿ ಕೂಡ ಸರ್ದಾರದಿಂದಲೇ ಹೋಗ್ತಾರೆ. ಆಗ ಸಾವುಕಾರನ, ಅನ್ನ ನಿನಗೆ ಈ ಬೆಟ್ಟದ ಮೇಲಿಂದ ಬಿಡೋಣ ಅಂತ ಅನಿಸ್ತಾ? ನೋಡ್ರಿ, ನಮಗೇನು ಅನ್ಸಕತ್ತದಲ್ಲ, ನಿಮಗೂ ಅದು ಅನ್ಸಕತ್ತದ. ಹಾಗಾದ್ರೆ ಈ ಬೆಟ್ಟದ ಮೇಲಿಂದ ಬಿದ್ದು ಬಿಡೋನೇನ ಅಂತ ಅನಿಸ್ತಾ ಹೋಗಿ. ಆಗ ಸರ್ದಾರ ಹೇಳ್ತಾರೆ, ಎಲ್ಲ ಇವನ ಆಶ್ಚರ್ಯಚಕಿತನಾಗಿ, ನನಗೇನು ಅನ್ಸಕತ್ತದಲ್ಲ, ನಿನಗೂ ಅದು ಅನ್ಸಕತ್ತೇನೆ, ಎಲ್ಲ ಇವನ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ. ನಿನಗೆ ಹಾಗೆ ಅನಿಸ್ತಿದೆಯಾ? ನನಗೆ ಹೇಗೆ ಅನಿಸ್ತಾ ಇದೆಯೋ ನಿನಗೂ ಹಾಗೆ ಅನಿಸ್ತಾ ಇದೆಯಾ ಅಂತ ಕೇಳಿದ್ರು. ಆಗ ಸರ್ದಾರನ ಹೇಳ್ತೀನಿ, ನನಗೂ ಅಷ್ಟೇ ಸಾವುಕಾರ ಅಲ್ಲ, ನಮಗೆಂದೂ ಹಿಂದೆ ಹೀಗಾಗಿದ್ದಿಲ್ಲ, ಹಿಂದೆ ನಮ್ಗೆ ಯಾವತ್ತೂ ಈ ರೀತಿಯಾಗಿ ಆಗಿಲ್ಲ. ಅದಕ್ಕಾಗಿ ಬೋಳೇಶಂಕರನಿಗೂ ಹೀಗೆ ಆಗುತ್ತೇನೋ, ಅವನೊಂದ್ಸಲ ಕೇಳ್ಬಿಡೋಣ. ಅವನ ಬಳಿಗೆ ಇಬ್ಬರು ಸೇರ್ಕೊಂಡು ಬಂದು ನಾನು
ಸರ್ದಾರ, ಅಯ್ಯೋ ಬೆಟ್ಟಕ್ರಿ, ಈ ಬೆಟ್ಟದ ತುದಿಯಿಂದ ಹಾರಿ ಬೀಳೋಣ ಅಂತ ನಿನಗೇನಾದರೂ ಅನಿಸ್ತಾ ಇದೆಯೇನ? ನೋಡ್ರಿ, ಅವನಿಗೆ ಬೆಟ್ಟಕ್ರಿ ಅಂತ ಇದ್ರು ಅವರು. ಬೆಟ್ಟಕ್ರಿ, ನಿನಗೇನಾದರೂ ಈ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡು ಕೆಳಗೆ ಬೀಳಬೇಕು ಅಂತ ಅನಿಸ್ತದೇನ ಅಂತ ಕೇಳಿದರು. ಆವಾಗ ಬೋಳೇಶಂಕರ, ನಿಮಗೆ ಹಾಗೆ ಅನಿಸುತ್ತಾ? ನೋಡ್ರಿ, ನಿಮಗೆ ಏನಾದರೂ ಹಾಗೆ ಅನಿಸ್ತದೇನ ಅಂತ ಕೇಳಿದೆ. ಅದಕ್ಕೆ ಸರ್ದಾರ, ನಮ್ಮೆಲ್ರಿಗೂ ಹಾಗೆ ಅನಿಸ್ತಾ ಇದೆ, ನಿನಗೂ ಅನಿಸ್ತಿರ್ಬೇಕಲ್ಲ ಅಂತ ಕೇಳಿದೆ. ನಮ್ಮ 4 ಜನರಿಗೆ ಬೆಟ್ಟದ ಮೇಗಿಂದ ನಾವು ಹಾರಿ ಬಿಡಬೇಕು ಅಂತ ಆಶೆ ಆಗ್ತಾ ಇದೆ, ನಿನಗೂ ಹಂಗೆ ಆಗ್ತಾ ಇದೆಯೇನ ಅಂತ ಕೇಳಿದ್ವಿ. ಅದಕ್ಕೆ ಬೋಳೇಶಂಕರ್ ಹೇಳ್ತಾನೆ, ಆದರೆ ಮನುಷ್ಯ ಹೌದು, ಹಂಗೆ ಬೀಳಬೇಕಾದ್ರೆ ಮನುಷ್ಯನ ಹೌದನ ಅಂತ ಪ್ರಶ್ನೆ ಮಾಡಿದವ. ಅದಕ್ಕೆ ಸರ್ದಾರ ಹೇಳ್ತಾನೆ, ನಾವು 4 ಅನಿಸಿದ್ದು ನಿನಗೊಬ್ಬರಿಗೆ ಅನಿಸೋದಿಲ್ಲ ಅಂದರೆ ಅದು ಅನುಮಾನವೇ. ನಾವು 4 ಜನರಿಗೆ ಏನು ಇವತ್ತು ಅನ್ಕೊಂಡಿದ್ದೀವಲ್ಲ, ಮ್ಯಾಲಿನಿಂದ ಕೆಳಗೆ ಬಿಡಬೇಕು ಅಂತ ನಮ್ಮ ಮನಸ್ಸಿನೊಳಗೆ ತುಂಬಿಕೊಂಡದಲ್ಲ, ಹಂಗೆ ನಿನಗೆ ಬರುವಂತು ಅಂತಂದ್ರೆ ನಮಗೇನೋ ಒಂದು ಅನುಮಾನ ಬರಾಕತ್ತೈತಿ, ಇದೇನೋ ಇರ್ಬೋದು ಅಂತ. ಅದಕ್ಕೆ ಸಾಹುಕಾರನ ಹೇಳ್ತಾನೆ, ಅಣ್ಣ ಅಕ್ಕ, ಬೆಟ್ಟದ ಮೇಲೆ ಕೆಂಪು ಮಳೆ ಇದೆಯಲ್ಲ, ಕೈ ಮಾಡಿ ತೋರಿಸಿ ನಾವು ಅಲ್ಲಿ ನೋಡು, ಬೆಟ್ಟದ ಮೇಲೆ ಕೆಂಪು ಹೂವಿನ ಮಳೆ ಸುರಿತಾ ಇರುವಂಗೆ ಕಾಣಕತ್ತದೆ. ಅದರ ಮರಿಯಲ್ಲೊಬ್ಬ ದೇವತೆ ನಿಂತುಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸೋದಿಲ್ವೇ? ಒಂದು ಕಡೆಗೆ ಕೆಂಪದಾದಂಥ ಬೆಟ್ಟ, ಮೇಳೆ ಅಂತಂದ್ರೆ ಪೊದೆ, ಮೇಲೆ ಹೋದಕ್ಕೆ ಪೊದೆ ಅಂತ ಹೇಳ್ತೀವಿ. ಕೆಂಪದಾದಂಥ ಬೆಟ್ಟದ ಸಾಲು ಕಾಣ್ತಾ ಇತ್ತು. ಅದರ ಮರೆಯಲ್ಲಿ ಇವತ್ತೊಬ್ಬ ದೇವತೆ ನಿಂತ್ಕೊಂಡು ಹಾಗೆ ಕೈ ಮಾಡಿ ಕರೆದಂತೆ ಕಾಣಿಸ್ತಾ ಇತ್ತು. ಕಾಣಿಸೋದಿಲ್ವಾ ನಿಮಗೆ ಅಂತ ಪ್ರಶ್ನೆ ಮಾಡಿದರು ಸಾಹುಕಾರ ಸರ್ದಾರನಿಗೆ. ಹೌದು, ದುಂಡಿಗೆ ಉರಿಯುವಂತ ಕಾಣ್ತಾ ಇದೆ ನೋಡಿ, ದುಂಡಿಗೆ ಉರಿಯುವ ಹಾಗೆ ಕಣ್ಣಿವೆ, ದುಂಡಿಗೆ ಉರಿಯುವಂಥ ಕಣ್ಣುಗಳು ನನಗೆ ಕಾಣಿಸ್ತಾ ಇದ್ದಾವೆ. ಹಾಗಾದ್ರೆ ಆ ಸಾಹುಕಾರನ ಹೆಂಡತಿ ಹೇಳ್ತಾಳೆ, ಹೌದು, ಹೊಳೆಯುವ ಹಲ್ಲಿವೆ. ಆಕೆ ಹೇಳಿದ್ರು, ಆ ದುಂಡಿಗೆ ಹೊಳೆಯುವಂಥ ಕೆಂಪಾದಂಥ ಕಣ್ಣುಗಳದಾವ ಅಂತ ಹೇಳಿದ. ಈಕೆ ಆತನ ಹೆಂಡತಿ, ಹೌದು, ಹೊಳೆಯುವಂಥ ಹಲ್ಲುಗಳದಾವ. ಆಗ ಸರ್ದಾರನ ಹೆಂಡತಿ ಹೇಳ್ತಾಳೆ, ಎತ್ತಿನ ಹಾಗೆ ಕೊಂಬುಗಳಿವೆ. ನೋಡ್ರಿ, ಹೆಂಗೆ ನಮ್ಮ ಕಲ್ಪನೆಗಳು ಬರ್ತಾ ಇದ್ದಾವ. ನಾವು ಯಾವಾಗ ಆಶೆ ಬಲಿಯೊಳಗೆ ಬೀಳ್ತಾ ಇದ್ದೀವೋ ಅವಾಗ ನಮ್ಗೆ ಈ ರೀತಿಯಾಗಿ ಆಗಾಗ ಪ್ರಾರಂಭ ಆಗ್ತದ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾದರೆ ಎತ್ತಿನ ಹಾಗೆ ಕೊಂಬುಗಳದಾವ ಅಂತ ಆಶ್ಚರ್ಯಚಕಿತಳಾಗಿ ಹೇಳ್ತಾಳೆ. ಆದರೆ ಆ ದೇವತೆಗಳು ಇಬ್ಬರಿದ್ದಾರೆ ನೋಡ್ರಿ, ಕಾಣಿಸಕತ್ತವು ಬೇರೆ ಬೇರೆ, ಆದರೆ ದೇವತೆಗಳು ಇಬ್ಬರಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಬೋಳೇಶಂಕರ್ ಹೇಳ್ತಾನೆ, ದೇವತೆಗಳಾಗಿದ್ದರೆ ನನಗೂ ಹಾಗೆ ಅನಿಸ್ಬೋದಿತ್ತಲ್ಲ, ಅವ್ರು ನಿಜವಾದಂಥ ದೇವತೆಗಳೇ ಆಗಿದ್ರೆ ನನಗೂ ಈ ರೀತಿಯಾಗಿ ಅನಿಸ್ಬೋದಾಗಿತ್ತಲ್ಲ. ಆ ಸರ್ದಾರನ ಹೆಂಡತಿ, ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು ಅಂದ್ರೆ, ಮನುಷ್ಯರಿಗೆ ಮಾತ್ರ ಇಲ್ಲಿ ದೇವತೆಗಳ ಕಾಣಿಸೋದು. ಆ ಸಾಹುಕಾರನ ಹೆಂಡತಿ ಹೇಳ್ತಾ ಇದ್ದಾಳೆ, ನಿನಗೆ ದೇವಭೂತ ಮಾತ್ರ ಕಾಣಿಸೋದು ಸಾಧ್ಯ. ನೋಡ್ರಿ, ಬೆಟ್ಟಕ್ಕಿಗೆ ಎಷ್ಟು ಇವತ್ತು ಅವಮಾನಗೊಳಿಸ್ತಾ ಇದ್ದಾರೆ ಅಂತಂದ್ರೆ ಬೋಳೇಶಂಕರನ ಅವರು, ನಿನಗೆ ದೇವಭೂತಗಳು ಮಾತ್ರ ಕಾಣಿಸ್ತಾವೆ, ಬೇರೆ ಏನು ಕಾಣಂಗಿಲ್ಲ. ಅವಾಗ ಅವ್ನು ಹೇಳ್ತಾನೆ ಬೋಳೇಶಂಕರ, ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡ್ತಾ ಇದ್ದಾವ ನೋಡ್ರಿ, ಒಮ್ಮೊಮ್ಮೆ ಈ ರೀತಿಯಾಗಿ ಏನು ಮಾಡ್ತಾವೋ ಆಟ ಆಡ್ತಾ ಇದ್ದಾವ ಜನರ ಜೊತೆಗೆ. ಭಕ್ತಿಯಿಂದ ಒಮ್ಮೆ ನೀವೇನು ಮಾಡಿರಿ, ಶಿವನ ಹೆಸರಿನಿಂದ ತಗೊಂಡು ಆ ಕಡೆಗೆ ನೋಡಿ ಅಂದರೆ, ಭಕ್ತಿಯಿಂದ ಶಿವನ ಹೆಸರನ್ನು ಕರೆದು ನೀವು ಆ ಕಡೆಗೆ ನೋಡ್ರಿ ಅಂತ. ನನಗಂತೂ ಬೆಟ್ಟ ಬೆಳೆ ಬಿಟ್ಟು ಇನ್ನೇನು ಕಾಣಿಸಲಿಲ್ಲ. ಬೋಳೇಶಂಕರ್ ಹೇಳಿದ್ರೆ, ಯಾಕಂದ್ರೆ ನಾವು ಆಶಾವಾದಿ ಅಲ್ಲ, ಆಸೆಗೆ ಇವತ್ತು ಬಲಿ ಬೀಳುವಂಥ ವ್ಯಕ್ತಿ ಅವಲ್ಲ. ಇವರಾಗಲೇ ಆಸೆಗೆ ಬಲಿ ಬಿದ್ದುಬಿಟ್ಟಿದ್ರು. ಅದಕ್ಕೆ ಇವ್ರಿಗೇನು ಕಾಣಿಸ್ತದೆ, ದುಂಡಗೆ 2 ಕೊಂಬು ಇದ್ದ ಹಾಗೆ ಇವತ್ತು ಕಣ್ಣುಗಳು ಕೆಂಪಾಗಿ ಕಾಣಿಸ್ತಾ ಇದ್ವು, ದೇವತೆಗಳ ಹಾಗೆ ಕಾಣ್ತಾ ಇದ್ರು ಅವರೆಲ್ಲ. ಆ ರೀತಿಯಾಗಿ ಹೇಳ್ತಾನೆ, ಇವತ್ತು ನನಗೆ ಮಾತ್ರ ಏನು ಅನಿಸ್ಲಿಲ್ಲ ಅಂತ ಹೇಳಿದ್ರು. ನಿಮ್ಮನ್ನು ನೋಡಿ ನನಗಂತೂ ಹೇಳ್ತಾನ, ನಿಮ್ಮನ್ನು ನೋಡಿ ನಗಬೇಕು ಒಂದು ಭಾರಿ ಅನಿಸಿದ್ದು ಮಾತ್ರ ನಿಜ. ನೀವು ಈ ರೀತಿಯಾಗಿ ಹುಚ್ಚರಂಗೆ ಆಟ ಆಡಕತ್ತಿರಲಿಲ್ಲ, ಹುಚ್ಚರಂಗೆ ಮಾಡಕತ್ತಿರಲಿಲ್ಲ, ಇದನ್ನ ನೋಡಿ ನನಗೇನು ಅನಿಸ್ತದ, ಒಮ್ಮೆ ನಿಮ್ಮನ್ನು ನೋಡಿ ನಗಬೇಕು ಅಂತ ಅನಿಸ್ತದ ಅಂತ ಬೋಳೇಶಂಕರ. ಆಗ ಸಾಹುಕಾರನ ಹೆಂಡತಿ, ದೊಡ್ಡ ಮನುಷ್ಯ ಅಲ್ವೇ ನೀವು, ದೊಡ್ಡ ಮನುಷ್ಯ ಅಲ್ವೇ, ತಿಂದು ರೊಟ್ಟಿ ಲೆಕ್ಕ ಮಾಡೋಕ್ಕೆ ಗೊತ್ತಿಲ್ಲ ಅವನ ಅಪಹಾಸ್ಯ ಮಾಡ್ತಾಳೆ. ಯಾರನ್ನ? ಬೋಳೇಶಂಕರನ. ಅಣ್ಣನ ಹೆಂಡತಿ ಆತನನ್ನು ಅಪಹಾಸ್ಯ ಮಾಡ್ತಾಳೆ ಬೋಳೇಶಂಕರನನ್ನ. ತಿಂದು ರೊಟ್ಟಿನ ಲೆಕ್ಕ ಹಾಕಕ್ಕೆ ನಿನಗೆ ಬರೋದಿಲ್ಲ, ನಮ್ಮನ್ನು ನೋಡಿ ನಗಬೇಕು ಅಂತ ಅನಿಸ್ತದ ನಿನಗೆ, ನಮ್ಮನ್ನು ನೋಡಿ ನಗಬೇಕು ಅಂತ ಅನಿಸ್ತದ. ಹಾಗಾದರೆ ಸರ್ದಾರನ ಸಾಹುಕಾರನ ಹೆಂಡತಿ ಹೇಳ್ತಾಳೆ, ನೋಡಿ ಬೆಪ್ತಂಗಡಿ, ಮನುಷ್ಯರು ಅಂದರೆ ಅಷ್ಟಕ್ಕಷ್ಟೇ ನೋಡಿ, ಬೆಪ್ತಂಗಡಿಗೆ ಮನುಷ್ಯರು ಅಂದರೆ ಅಷ್ಟಕ್ಕಷ್ಟೇ, ಅಂದರೆ ಮನುಷ್ಯ ಅಂತಂದ್ರೆ ಅವ್ನಿಗೆ ಆಗೋದಿಲ್ಲ, ಅವನು ಅಷ್ಟಕ್ಕಷ್ಟ. ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗುವುದು. ಮನುಷ್ಯರ ಜೊತೆಗಿಂತ ಎತ್ತಿನ ಜೊತೆಗೆ ಅವನು ಕಾಲವನ್ನು ಕಳೀತಾನೆ. ನೋಡ್ರಿ, ನಾವು ಮನುಷ್ಯರಿಗಿಂತ ಮಾತಾಡೋಕ್ಕಿಂತ ಇವತ್ತು ಸುಮ್ಮನೆ ಇರೋದು,
ಮೌನದಿಂದ ಇರೋದು ಭಾಳ ಒಳ್ಳೆಯದು. ಮಾತಕ್ಕಿಂತ ಇವತ್ತು ಮೌನ ಒಳ್ಳೆಯದಂತ ಹೇಳ್ತಾರೆ. ಆ ರೀತಿಯಾಗಿ ಆತನ ತತ್ವ ಇತ್ತು. ಅವ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಹೊರತು ಇವತ್ತು ಮನುಷ್ಯನನ್ನ ಕೆಣಕಿ ಮಾತನಾಡೋದಲ್ಲ. ಅವನಿಗೆ ಅವನ ಜೊತೆಗೆ ಎತ್ತುಗಳಿದ್ರೆ ಮಾತ್ರ ಅವುಗಳ ಜೊತೆಗೆ ಏನು ಮಾಡ್ತಿದ್ದ, ಸಂತೋಷವಾಗಿ ತನ್ನ ಕಾಲವನ್ನು ಕಳೀತಾ ಇದ್ದ. ಯಾಕಂತಂದ್ರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅವನಿಗೆ ಗೊತ್ತು. ನೋಡ್ರಿ, ಅಪಹಾಸ್ಯ ಮಾಡಿದ್ರೆ ಇಲ್ಲಿ ಅವನು ಎತ್ತಿಗಿಂತ ಅವನಿಗೆ ಜಾಸ್ತಿ ಬುದ್ಧಿ ಐತಿ ಅನ್ನೋದು ಅವನಿಗೆ ಗೊತ್ತಿತ್ತಲ್ಲ, ಅದಕ್ಕೆ ಅವ ಎತ್ತುಗಳ ಜೋಡಿನೇ ಇರ್ತಾನ. ಹಾಗಾದ್ರೆ ಗೂಢೇಶ್ವರ ಹೇಳ್ತಾನೆ, ನೋಡಿ ನಾನು ದಡ್ಡ ಇರ್ಬೋದು, ಯಾರಾದರೂ ಇವತ್ತು ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಯಾರೂ ಸುಮ್ಮನೆ ಇರೋದಿಲ್ಲ. ಅದೇ ರೀತಿಯಾಗಿ ಬೋಳೇಶಂಕರನು ಕೂಡ ಪ್ರತಿ ಉತ್ತರವನ್ನು ಕೊಡ್ತಾ ಇದ್ದಾನೆ ಅವರಿಗೆ. ನಾನು ದಡ್ಡ ಆಗಿರಬಹುದು, ಆದರೆ ಆದ್ದರಿಂದ ನೀವೇನು ಹೇಳ್ತೀರಿ ಅಂತ ಅರ್ಥವಾಗಲಿಲ್ಲ. ನೀವೇನು ಹೇಳಕತ್ತೀರಿ ಅನ್ನೋದು ಅರ್ಥವಾಗಲಿಲ್ಲ. ಅರ್ಥವಾದರೂ ನಾನು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿ, ನನಗದು ಅರ್ಥ ಆದರೂ ಸಹಿತ ನಾನು ಒಪ್ಕೊಳ್ಳಿಲ್ಲ. ಆಯ್ತಲ್ಲ, ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ, ಮತ್ತೆ ಯಾಕೆ ಅದನ್ನು ಕೇಳ್ತೀರಿ? ನಿಮಗೆ ನಂಬಿಕೆ ಬಂದಿದ್ರೆ ಸೀದಾ ನೀವು ನರಕಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ನಿಮಗೆ ನಂಬಿಕೆ ನನ್ನ ಮೇಲೆ ಬರಲಿಲ್ಲ ಅಂದರೆ ಸೀದಾ ನೀವು ನರಕಕ್ಕೆ ಹೋಗ್ಬೋದು ಅಂತ ಮತ್ತೆ ತನ್ನ ಕೆಲಸದೊಳಗೆ ತೊಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರನ ಹೇಳ್ತಿರ್ತಾರೆ, ನಮಗೆ ನರಕಕ್ಕೆ ಹೋಗೋ ಅನ್ನೋನು ನೋಡಿಕೊಂಡು ಸುಮ್ಮನೆ ಇದ್ದಿರಲ್ರಿ, ಅವ ನಮಗೇನು ಮಾಡಾಕತ್ತಾನ, ನಮ್ಮ ಮೈದ್ ನಾಗಬೇಕವ. ಯಾರೋ ಗೂಢೇಶಂಕರ ಅವ ನಮಗೇನು ಹೇಳಾಕತ್ತಾನ, ಇವತ್ತು ನರಕಕ್ಕೆ ಹೋಗು ಅಂತ ಅನ್ನಕತ್ತಾನ. ನೀವಿಬ್ರು ಅದನ್ನು ನೋಡ್ಕೊಂಡು ಸುಮ್ಮನೆ ಅದಿರಲ್ರಿ, ನೀವೇನು ಗಂಡಸ್ರ ಅಂತ ಪ್ರಶ್ನೆ ಮಾಡಿದ್ರು. ಮತ್ತೆ ನೋಡಲಿ, ಪ್ರಾಣಿಗಳ, ಮನುಷ್ಯನ ಅಥವಾ ಪ್ರಾಣಿಗಳ, ಈ ಪ್ರಾಣಿ ಅಂತವನ ಜೊತೆಗಿರೋದಕ್ಕಿಂತ ಯಾರೋ ರಾಜರ ಕೈಲಿ ಸಿಪಾಯಿ ಆಗಿರೋದು ಮೇಲು ಅನ್ಲಕ್ಕೆ. ಯಾರು? ಸರ್ದಾರನ ಹೆಂಡತಿ. ಯಾವುದೋ ಒಬ್ಬ ರಾಜನ ಕೈಗಿರೋದು ಒಬ್ಬ ಸಿಪಾಯಿ ಆಗಿರೋದು ಚಲೋ. ಇವತ್ತು ಇವನ ಜೊತೆಗೆ ನಾವಿರೋದು ಇವತ್ತು ಬಹಳ ಕಷ್ಟ. ಯಾಕಂದ್ರೆ ಅವ್ರು ಕೆಲಸ ಮಾಡೋರಲ್ಲ, ಶ್ರಮ ಪಡೋರಲ್ಲ, ಐಶ್ವರ್ಯವಾಗಿ ಇವತ್ತು ಜೀವನವನ್ನು ನಡೆಸುವಂಥವ್ರು. ಅದಕ್ಕೆ ನಾನು ನಿಮ್ಗೆ ಹೇಳಿದೆ ವಿದ್ಯಾರ್ಥಿಗಳೇ, ಮೊದಲನೇ ಒಂದು ಈ ನಾಟಕ ಭಾಗದ ಹಿನ್ನೆಲೆಯಲ್ಲಿ ನಾನು ಏನು ಹೇಳಿದೆ ನಿಮ್ಗೆ ಹಿಂದಿನ ಒಂದು ತರಗತಿಯಲ್ಲಿ, ಇವತ್ತು ನಾವೇನು ಮಾಡಕತ್ತೀವಿ ಅಂದ್ರೆ ಶ್ರಮವನ್ನು ಪಡಲಾರದೆ ದುರಾಶೆಗಳ ದುರ್ಗುಣಿಗಳಾಗ್ಬಿಟ್ಟಿವೆ. ನಾವು ಶ್ರಮವನ್ನು ಪಡಲಾರದೆ ಇವತ್ತು ನಮ್ಗೆ ಶ್ರೇಯಸ್ಸು ಬೇಕು ಅಂತನ್ನುವಂಥದ್ದನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಇವತ್ತಿನ ಜಗತ್ತಿನಲ್ಲೇ ನಾವು ಈ ರೀತಿಯಾಗಿ ಮಾಡ್ತಾ ಹೋಗ್ತಾ ಇದ್ದೇವೆ ಅನ್ನೋದನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ದೇವೆ. ಹಾಗಾದರೆ ಇವತ್ತು ಆಕೆ ಏನು ಮಾಡ್ತಾ ಇದ್ದಾಳೆ, ಇವತ್ತು ಶಿಪಾಯಿ ಆಗಿರೋದು ಮೇಲೂ ಇದನ್ನು ಮಾಡೋಕ್ಕಿಂತ ಅದನ್ನು ಮಾಡೋದು ಚಲೋ ಅಂತ ಹೇಳ್ತಾಳೆ. ಅವಾಗ ಇಲ್ಲಿ ಸಾಹುಕಾರನ ಹೆಂಡತಿ ಈ ವ್ಯಾಪ್ತಪಡಿ ಜೊತೆಗೆ ಇರೋದಕ್ಕಿಂತ ಯಾವುದೋ ಅಂಗಡಿಯಲ್ಲಿ ಇವತ್ತು ಲೆಕ್ಕ ಬರೆದು ಜೀವನ ಮಾಡೋದು ಮೇಲೂ ಅನ್ನಕ್ಕೆ 3 ಜನ ಅಣ್ಣ ತಮ್ಮಂದಿರು ಇವರು, ಅದರಲ್ಲಿ ಕೊನೆಯವ ಬೋಳೇಶಂಕರ. ಇವನ ಜೊತೆಗೆ ನಾವು ಜೀವನ ಮಾಡೋಕ್ಕಿಂತ ಇವತ್ತೇನು ಮಾಡ್ಬೋದು, ಎಲ್ಲೋ ಒಂದು ಕಡೆಗೆ ಲೆಕ್ಕವನ್ನು ಬರ್ಕೊಂಡು ನಾವು ಐಷಾರಾಮಾಗಿ ಜೀವನವನ್ನು ಮಾಡ್ಬೋದಲ್ಲ. ಯಾಕಂದ್ರೆ ಅವರು ಆಶೀರ್ವಾದಿಗಳಾಗಿದ್ದರು, ಶ್ರಮ ಪಡುವಂಥವ್ರಾಗಿರಲಿಲ್ಲ. ಇವತ್ತು ಐಷಾರಾಮವಾಗಿ ಬರಬೇಕು, ಐಷಾರಾಮವಾಗಿ ತಿನ್ನಬೇಕು, ಇವತ್ತು ಜೀವನವನ್ನು ಏನು ಮಾಡಬೇಕು, ಸುಖಮಯವಾಗಿರಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಶಾವಾದಿಗಳಾಗಿಟ್ಟಿದ್ದವರಲ್ಲಿ. ಇದೇ ರೀತಿಯಾಗಿ ಸರ್ದಾರನ ಹೆಂಡತಿ ಹೇಳ್ತಾಳೆ, ರೀ ಆಸ್ತಿ ಪಾಲನೆ ಮಾಡಿ ಇಸ್ಕೊಂಡ್ಬಿಡಿ. ನೋಡ್ರಿ, ಆಸ್ತಿ ಪಾಲನೆ ಮಾಡಿ ಇಸ್ಕೊಂಡ್ಬಿಡಿ, ನಿಮ್ಗೆ ಪಾಲಿಗೆ ಎಷ್ಟು ಬರ್ತದೆ ಅಷ್ಟು ಬೇಕಾದ ಹಾಗೆ ಪಾಳೆಗಾರರಾಗಿರ್ಬೋದು. ನೋಡ್ರಿ, ನಮ್ಮ ಆಸ್ತಿ ನಮಗೆ ಬಂದ್ಬಿಡ್ತು ಅಂತಂದ್ರೆ ನಾವು ಇವತ್ತು ಏನಾಗ್ಬೋದು, ಪಾಳೆಗಾರರಾಗಿರ್ಬೋದು. ಅಂದರೆ ನಮ್ಮ ಆಸ್ತಿಗೆ ನಾವೇ ಇಲ್ಲಿ ಒಡೆಯರಾಗಿರ್ತೇವೆ, ಬೇರೆ ಯಾರು ಇವತ್ತು ಹಕ್ಕದಾರ ಆಗೋದಿಲ್ಲ. ನಾವೇ ಇವತ್ತು ಪಾಳೆಗಾರ ಆಗ್ಬೋದು, ನಾವು ಶ್ರೀಮಂತರಾಗ್ಬೋದು ಅಂತ ಹೇಳಿದ್ದೀವಿ. ಅದಕ್ಕೆ ಸಾಹುಕಾರನ ಹೆಂಡತಿ ಹೇಳ್ತಾರೆ, ರೀ ಆಸ್ತಿ ಭಾಗ ಮಾಡಿ ನಮಗೆ ಬಂದಿರೋದಷ್ಟಂದರೆ ಕಟ್ಟೆ ಮೇಲೆ ಕೈಯಾಡಿಸಿಕೊಂಡು ಸಾಹುಕಾರ ಆಗಿರ್ಬೋದು. ನಮಗೆ ಎಷ್ಟು ಆಸ್ತಿ ಪಾಲು ಬರ್ತದೋ ಅಷ್ಟಲ್ಲೇ ನಾವು ತೃಪ್ತಿ ಪಡ್ಬೋದು. ಬಂದಿದ್ರಷ್ಟಲ್ಲೇ ಇವತ್ತು ನಾವೇನು ಮಾಡ್ಬೋದು, ಇವತ್ತು ಹೊಟ್ಟೆ ಮೇಲೆ ಕೈಯಾಡಿಸಿಕೊಂಡು, ನೋಡ್ರಿ, ಹೊಟ್ಟೆ ತುಂಬಿದ್ರೆ ಹೊಟ್ಟೆ ಮೇಲೆ ಕೈಯಾಡಿಸ್ಕೊಳಕ್ಕೆ ನಾವು ಸಾಧ್ಯತೆ ಇದೆ. ಹೊಟ್ಟೆ ತುಂಬಲಿಲ್ಲ ಅಂತಂದ್ರೆ ಕೈಯಾಡಿಸ್ಕೊಂಡ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ. ನಾವು ಯಾವಾಗ ಶ್ರಮವನ್ನು ಪಡ್ತೇವೋ ಆವಾಗ ನಮ್ಮ ಹೊಟ್ಟೆ ತುಂಬುತ್ತದೆ. ಅದನ್ನು ಒಂದು ನಾವು ಇವತ್ತು ಇಲ್ಲಿ ಕಲಿಬೇಕಾದಂಥದ್ದು. ಅದೇ ರೀತಿಯಾಗಿ ಇವತ್ತು ಏನು ಮಾಡ್ತಾರೆ ಅವರು, ಹೀಗಾದ್ರೆ ನಾವು ಆಸ್ತಿಯನ್ನು ಪಾಲು ಮಾಡ್ಕೋಬೇಕು, ಬೇರೆ ಬೇರೆ ಮಾಡ್ಕೊಂಡು ಉಳಿದು ಬಿಡಬೇಕು ಅಂದ್ರೆ ಅವಾಗ ನಮ್ಮ ಜೀವನ ಐಷಾರಾಮಾಗಿರ್ತದೆ ಅಂತ ತಿಳ್ಕೊಂಡಂತ ಸರ್ದಾರನ ಹೆಂಡತಿ ಸಾಹುಕಾರ ಕಾಮಣ್ಣನ ಹೆಂಡತಿ. ಅವಾಗ ಸರ್ದಾರ ಹೇಳ್ತಾನೆ, ಅಯ್ಯ ಕಾಮಣ್ಣ, ತನ್ನ ತಮ್ಮನಿಗೆ ಹೇಳ್ತಾನೆ, ಅಯ್ಯ ಕಾಮಣ್ಣ, ನಮಗಿರೋ ಆಸ್ತಿ 3 ಭಾಗ ಮಾಡಿ 1 ಭಾಗ ನನಗೆ ಕೊಡು, ಎಲ್ಲಾದರೂ ಪಾಳೆಗಾರನಾಗಿ ಮಾಡಿಕೊಂಡು ಹೋಗ್ಬಿಡ್ತೇನೆ. ಆದರೆ ಖಂಡಿತ ಈ ವ್ಯಕ್ತಕ್ಕೆ ಜೊತೆ ನಾನಿರೋಲ್ಲ. ಆಸ್ತಿ 3 ಭಾಗ ಮಾಡು, 3 ಭಾಗ ಮಾಡಿಬಿಟ್ಟೆ ಅಂತಂದ್ರೆ 1 ಭಾಗವನ್ನು ನಾನು ತೊಗೊಂಡು ಏನು ಮಾಡ್ತೇನೆ, ನನ್ನ ಭಾಗವನ್ನು ತೊಗೊಂಡು ನಾನು ಬೇರೆ ಕಡೆ ಹೋಗ್ಬಿಡ್ತೇನೆ. ಆಗ ಸಾಹುಕಾರನ, ನಾನು ಅಷ್ಟೇ, ಬೇಕಾದರೆ ಯಾರ್ದೋ ಇವತ್ತು ಜಮಾ ಖರ್ಚನ್ನು ಬರ್ಕೊಂಡು ಲೆಕ್ಕದಲ್ಲಿ ಶಾಣ ಇಲ್ಲ,
ಲೆಕ್ಕದಲ್ಲಿ ಇವತ್ತು ಜಾಣನಾಗಿದ್ದ, ಅದಕ್ಕಾಗಿ ಯಾವ್ದಾದ್ರೂ ಲೆಕ್ಕವನ್ನು ಬರ್ಕೊಂಡಿರ್ತೀನಿ, ಆದರೆ ನಾನು ಕೂಡ ಈ ಬೆಪ್ತಕ್ಕಡಿ ಜೊತೆಗೆ ಇರಂಗಿಲ್ಲ ಅಂತ ಅವ ಹೇಳಿದ. ಆ ಗೋಳೇಶಂಕರ, ನೋಡಿ ನೀವಾಗಲಿ ನಿಮ್ಮ ಹೆಂಡಂದಿರಾಗಲಿ ಹೊಲದಲ್ಲಿ ದುಡಿದವರಲ್ಲ, ಕಷ್ಟಪಟ್ಟವರಲ್ಲ ಹೇಳಿದವ. ನೀವಾಗಲಿ ನಿಮ್ಮ ಹೆಂಡಂದಿರಾಗಲಿ ಹೊಲದಲ್ಲಿ ದುಡಿದವರು ಅಲ್ಲ, ಕಷ್ಟವನ್ನು ಪಟ್ಟವರು ಅಲ್ಲ ಅಂತ ಹೇಳಿದ್ದಕ್ಕಾಗಿ ಆ ಸರದಾರನ ಹೆಂಡತಿ ಏನಂತ ಹೇಳ್ತಾಳ್ರಿ, ಅಂದರೆ ನೀನೊಬ್ಬನೇ ಕಷ್ಟದಿಂದಿದ್ದೀನ, ನೀನೊಬ್ಬನೇ ಇವತ್ತು ಕಷ್ಟದಿಂದಿದೆಯಾ, ನಾವೆಲ್ಲ ಬದುಕಿದ್ದೀವಿ ಅಂತ ನಿನ್ನ ಮಾತಿನ ಅರ್ಥ ನೋಡ್ರಿ. ನೀನೊಬ್ಬ ಕಷ್ಟದೊಳಗದಿ ನಾವೆಲ್ಲ ಹಾಗೆ ಬದುಕಿದ್ದೀವಿ ಅಂತ ಅನ್ನುವಂಥದ್ದು ನಿನ್ನ ಮಾತಿನ ಅರ್ಥ ಏನು ಅಂತ ಕೇಳ್ತಾಳೆ. ಅವಾಗ ಸರ್ದಾರ, ಅಯ್ಯ ಆಸ್ತಿ 3 ಭಾಗ ಮಾಡಿ 1 ಭಾಗ ನೀ ತಗೋ, ಆಸ್ತಿ 3 ಭಾಗ ಮಾಡು, 1 ಭಾಗ ನೀ ತಗೋ, 2 ಭಾಗ ನಾನು ಕೊಡು ಅಂತ ಹೇಳಿದ್ರು. ಅದಕ್ಕೆ ಸರ್ದಾರ ಹೇಳ್ತಾರೆ, 1 ಭಾಗವಾದರೂ ಇವ್ನಿಗೆ ಯಾಕೆ, ಇವನಿಗೆ ಹೆಂಡ್ತಿನೋ ಮಕ್ಕಳು, ಮುಂದೆ ಕೂಡ ಇವನಿಗೆ ಹೆಣ್ಣು ಕೊಡುವಂಥ ಉದಾಹರಣೆ ಇದೆ ಯಾವ ಯಾರ್ದಾರ ನೋಡ್ರಿ. ಅವನಿಗೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಅವ್ನಿಗೆ ಯಾಕ್ರಿ ಆಸ್ತಿ? ಇವತ್ತಿನ ದಿನಮಾನಗಳಲ್ಲಿ ನಡೆದಂಥದ್ದೇ ಇವತ್ತು ಪ್ರಸ್ತುತವಾಗಿ ಏನು ಮಾಡ್ತಾರೆ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ನಮಗೆ ಈ ನಾಟಕ ಭಾಗದ ಮುಖಾಂತರವಾಗಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇವತ್ತು ದಿನ ಅನ್ನ ಹಾಕಿದ್ರು, ದಿನ ಒಂದು ಅನ್ನ ಹಾಕಿದ್ರು, ತಿರುಪೆ ಹುಡುಗಿ ಕೂಡ ಇನ್ನು ನನ್ನ ಮದುವೆ ಆಗೋದಕ್ಕೆ ದಯಮಾಡಿ ಒಪ್ಪಾಗಿಲ್ಲ ಅಂತ ಹೇಳಿದ್ರು. ನೋಡಿ, ಅದೃಷ್ಟ ಮತ್ತು ದುರಾದೃಷ್ಟಗಳನ್ನು ನಾನು ಕಂಡಿಲ್ಲ, ಯಾರು ಕಂಡಿಲ್ಲ, ಇನ್ನು ಉಳಿದಂಥವ್ರು ಕಂಡಿಲ್ಲ. ಹೌದಾ? ಇವತ್ತು ನಾವು ಯಾರು ಅದೃಷ್ಟ ದುರಾದೃಷ್ಟಗಳನ್ನು ಕಂಡಿಲ್ರಿ. ಮುಂದೆ ನಮ್ಮ ಭವಿಷ್ಯತ್ತಿನಲ್ಲಿ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ, ವರ್ತಮಾನ ಮಾತ್ರ ನಮಗೆ ಗೊತ್ತಿರುವಂಥದ್ದು. ಅದಕ್ಕಾಗಿ ಹೇಳ್ತಾರೆ, ಇವತ್ತು ದಯಾವಂತರು ಯಾರು, ತಿರುಪೆ ಎತ್ತುವಂಥ ಒಂದು ಹುಡುಗಿ ಕೂಡ ಏನು ಮಾಡೋದಿಲ್ಲ, ಅವ್ನು ಮದುವೆ ಮಾಡ್ಕೊಳಕ್ಕೆ ಒಪ್ಪೋಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಗೋಳೇಶಂಕರ ಹೇಳ್ತಾನೆ, ನಿಮ್ಮಿಬ್ಬರ ಹಿಂದೆ ಪಿಶಾಚಿಗಳು ನಿಂತು ಮಾತನಾಡುತ್ತಿವೆ ಅಂತ ನನಗೆ ಗೊತ್ತು, ನಿಮಗೇನು ಬೇಕು ಅದನ್ನು ನೀವು ತಗೊಳ್ಳಿ. ನೋಡಿ, ನಿಮ್ಮಿಬ್ಬರಿಗಿಂತ ಪಿಶಾಚಿಗಳು ನಿಂತು ಮಾತಾಡಕತ್ತವ ಅಂತ ನನಗೆ ಗೊತ್ತೈತಿ, ನಿಮಗೇನು ಬೇಕೋ ಅದನ್ನು ನೀವು ತಗೊಳ್ಳಿ, ನಿಮ್ಗೆ ಯಾವ ರೀತಿಯಾದಂಥ ಕಾಲ್ ಬೇಕು ಅದನ್ನು ನೀವು ತೊಗೊಂಡ್ಬಿಡ್ರಿ ಅಂತ ಹೇಳ್ತಾರೆ. ನೋಡ್ರಿ, ಎಷ್ಟು ದಯಾವಂತ ಗುಣವಂತ ಇವತ್ತು ಇಲ್ಲಿ ಗೋಳೇಶಂಕರ ಅನ್ನುವಂಥ ಒಂದು ಉದಾಹರಣೆ ಮುಖಾಂತರವಾಗಿ ನಾವಿವತ್ತು 1ನೇ ಅಧ್ಯಾಯದ ಕೊನೆಯ ಅರ್ಧ ಭಾಗವನ್ನು ನೋಡಿದೆವು. ಇನ್ನು ಮುಂದಿನ ಒಂದು ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿದ್ಯಾರ್ಥಿಗಳೇ ನೋಡ್ತಾ ಹೋಗೋಣ. ಧನ್ಯವಾದ.